ಸತತ 4ನೇ ಬಾರಿ ಸಿ ಎಸ್ ಕೆಗೆ ಮಣ್ಣು ಮುಕ್ಕಿಸಿದ ಆರ್ ಸಿ ಬಿ. ಇವತ್ತು ನಡೆದಂಥ ಮ್ಯಾಚು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಏನು ಅಬ್ಬರದ ಬ್ಯಾಟಿಂಗ್ ಆರ್ ಸಿ ಬಿದಂದರೆ ಅಬ್ಬಬ್ಬಬ್ಬಬ್ಬಬ್ಬ, ನೋಡೋಕ್ಕೆ ಎರಡು ಕಣ್ಣು ಸಾಲದು. ಇವತ್ತು ಬ್ಯಾಟಿಂಗ್ ಬಂದವ್ರು ಎಲ್ಲನೂ ನೆಕ್ಸ್ಟ್ ಲೆವೆಲ್ ಚಚ್ಚಿ ಬಿಸಾಕಿದ್ದಾರೆ. ಲೋಯೆಸ್ಟ್ ಸ್ಕೋರ್ ಇವತ್ತು ಬಂದಿದ್ದು ವಿರಾಟ್ ಕೊಹ್ಲಿ. ಅದು ಅಂತ ಏನು ಹೇಳ್ತೀವಿ, ತುಂಬಾ ಕಮ್ಮಿ ಸ್ಕೋರು ಆ ಥರದ್ದೇನಿಲ್ಲ. 2020 ಕ್ರಿಕೆಟಲ್ಲಿ ನೀವು 30 ಹತ್ರ ಹೊಡೆದಿದ್ರು ನಿಮಗೆ ಅದು ಒನ್ ಡೇ ಕ್ರಿಕೆಟಲ್ಲಿ ಹಾಫ್ ಸೆಂಚುರಿ ಇದ್ದಂಗೆ ಲೆಕ್ಕ. ಬಟ್ ಇವತ್ತು ವಿರಾಟ್ ಕೊಹ್ಲಿ ಅವ್ರದ್ದೇ ಲೋಯೆಸ್ಟ್ ಸ್ಕೋರ್ ಬಂದಿರೋದು, ಅದು 28. ಅದರಲ್ಲೇ ನೀವು ಅರ್ಥ ಮಾಡ್ಕೋಬೋದು ಉಳಿದಿರೋ ಬ್ಯಾಟ್ಸ್ಮನ್ಗಳ ಅಬ್ಬರ ಏನಿತ್ತು ಅಂದರೆ, ಫಸ್ಟ್ 6 ಓವರ್ಗೆ ಪವರ್ ಪ್ಲೇಲಿ ಬಂದಿದ್ದು ಬರೀ 51 ರನ್ನು. ಬೆಂಗಳೂರಂಥ ಗ್ರೌಂಡಲ್ಲಿ 6 ಓವರ್ಗೆ 51 ರನ್ನು ಒಂಥರ ಕಮ್ಮಿನೇ ಸ್ಕೋರು. ಬಟ್ ಅದಾದಮೇಲೆ ನೆಕ್ಸ್ಟ್ 14 ಓವರ್ಸಲ್ಲಿ 199 ರನ್ನು, ಬರೀ 2 ವಿಕೆಟ್ನಷ್ಟಕ್ಕೆ. ಸೊ ಫೈನಲ್ ಆಗಿ 250ಕ್ಕೆ 3 ವಿಕೆಟ್, 250 ರನ್ ಹೊಡೆದಿದ್ದಾರೆ 20 ಓವರ್ಗೆ. ಅದು ಒಂದು ಕಡೆ ಆದರೆ, ಟಿಮ್ ಡೇವಿಡ್ ಆಡೋದಂಥ ಇನ್ನಿಂಗ್ಸ್ 25 ಬಾಲ್ಗೆ 70 ರನ್. ಅವ್ರು ಹೊಡೆದಿದ್ದಂಥ 8 ಸಿಕ್ಸು 3 4, 25 ಬಾಲಿಗೆ 70. ಸ್ಟ್ರೈಕ್ ರೇಟ್ ಅವ್ರದ್ದು 280, ಆಲ್ಮೋಸ್ಟ್ 300 ಸ್ಟ್ರೈಕ್ ರೇಟಲ್ಲಿ. ಹೋದ ಸಲ ನಿಮ್ಗೆ ಜ್ಞಾಪಕ ಇದ್ದರೆ ರೊಮಾರಿಯೋ ಶೆಪರ್ಡು ಲಾಸ್ಟ್ 2 ಓವರಲ್ಲಿ 19, 20ನೇ ಓವರಲ್ಲಿ ಆಲ್ಮೋಸ್ಟ್ 56 ರನ್ ಹೊಡೆದಿದ್ರು. 213 ಹೊಡೆದಿದ್ರು ಹೋದ ಸೀಸನ್ನು. ಅದನ್ನು ಸಿ ಎಸ್ ಕೆ ಮೇಲೆ ಆರ್ ಸಿ ಬಿ ಭರ್ಜರಿಯಾಗಿ ಗೆದ್ಕೊಂಡಿದ್ರು. 18th ಓವರ್ವರೆಗೂ ಏನಪ್ಪ ಈ ಥರ ಆಡ್ತಾ ಇದ್ದಾರೆ, ಇವತ್ತೇನಾಗುತ್ತೆ ಅಂತ ಅಂದ್ಕೊಳ್ಳೋಷ್ಟರಲ್ಲಿ ಹೋದ ವರ್ಷ ರೊಮಾರಿಯೋ ಶೆಪರ್ಡ್ ಅವರು ಮಿರಕಲ್ ಮಾಡಿದರು. ಈ ಸಲ ಎಲ್ಲ ಬ್ಯಾಟ್ಸ್ಮನ್ನು ನೆಕ್ಸ್ಟ್ ಲೆವೆಲ್ ಆಡಿದ್ದಾರೆ. ಇದೇ ಥರ ಆಡ್ಕೊಂಡು ಹೋದರೆ ಆರ್ ಸಿ ಬಿನ ಸೋಲ್ಸೋದಾಗಲಿ ಕಟ್ಟಾಕೋದಾಗಲಿ ತುಂಬಾ ಕಷ್ಟ ಇದೆ. ಮುಂದೆ ಬರೋ ಮ್ಯಾಚಸಲ್ಲಿ ಎಲ್ರಿಗೂ ಒಂಥರ ಏನು ಹೇಳ್ತೀವಿ, ನಡ್ಕೌಟ್ಸಿದ್ದಾರೆ ಅಂತಲೇ ಹೇಳ್ಬೋದು. ಫಸ್ಟ್ ಮ್ಯಾಚಲ್ಲಿ ಹೈದರಾಬಾದ್ ಮೇಲೆ 16 ಓವರಲ್ಲಿ 205ನ ಚೇಸ್ ಮಾಡಿದರು. ಬಟ್ ಇವತ್ತು ಫಸ್ಟ್ ಬ್ಯಾಟಿಂಗ್ ಯಾವಾಗ ಅವ್ರಿಗೆ ಚೆನ್ನೈ ಋತುರಾಜ್ ಗಾಯಕ್ವಾಡ್ ಟಾಸ್ ಗೆದ್ದುಬಿಟ್ಟು ಇಲ್ಲ ನೀವೇ ಫಸ್ಟ್ ಬ್ಯಾಟಿಂಗ್ ಮಾಡಿ, ಬೆಂಗಳೂರಲ್ಲಿ ಹೊಸ ವಿಕೆಟ್ ಇದು ಅಂತ ಹೇಳಿದ್ರು. ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಇತ್ತು, ವಿಕೆಟಲ್ಲಿ ಅದು ಕನೆಕ್ಟ್ ಆಗ್ತಾ ಇರಲಿಲ್ಲ. ಫಸ್ಟ್ ಬೌಂಡ್ರಿ ಬಂದಿದೆ ಐ ಥಿಂಕ್ 4th ಓವರಲ್ಲೋ ಏನೋ. ಕೊಹ್ಲಿ ಮತ್ತು ಸಾಲ್ಟ್ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಸ್ಟ್ರಗಲ್ ಮಾಡ್ತಾಯಿದ್ರು, ಯಾಕಂದರೆ ಹೊಸ ವಿಕೆಟು, ಟ್ಯಾಕಿ ವಿಕೆಟು, ಬಾಲಷ್ಟು ಫ್ರೀಯಾಗಿ ಬರ್ತಾ ಇರಲಿಲ್ಲ. ಬಟ್ ಒಂದು ಸಲ ಬೌಂಡ್ರಿ ಸ್ಟಾರ್ಟ್ ಆಗಿದ್ದು ಓಹೋ ಕಾರ್ನೇಜ್ ಅಂತ ಹೇಳ್ತೀವಲ್ಲ ಇಂಗ್ಲೀಷಲ್ಲಿ, ಟೋಟಲ್ ಆಬ್ಸಲ್ಯೂಟ್ ಕಾರ್ನೇಜ್. ಈ ಥರ ಹಿಟ್ಟಿಂಗ್ ಒಂದಂತೂ ಸ್ಟೇಡಿಯಂ ಆಚೆ ಕಳಿಸಿದ 6 ಏನಿದೆ ಜೇಮಿ ಓವರ್ಟನ್ ಓವರಲ್ಲಿ 30 ರನ್ ಬಂತು 19ನೇ ಓವರಲ್ಲಿ. ಅದೊಂದು ಏನು ಪುಲ್ ಹೊಡೆದ್ರು, ಒಂದು 6 ಸ್ಟೇಡಿಯಂ ಆಚೆ ಹೋಯಿತು. ಮ್ಯಾಚ್ ಮಧ್ಯದಲ್ಲಿ ಹೇಳ್ತಾಯಿದ್ರು 106 ಮೀಟ್ರ್ ಹೋಗಿದೆ ಅಂತ. ಬಟ್ ನನ್ನ ಪ್ರಕಾರ ಅದು ಇನ್ನೂ ಜಾಸ್ತಿ ಹೋಗಿದೆ ಅನಿಸುತ್ತೆ, ಮೆಜರ್ಮೆಂಟಲ್ಲಿ ಸ್ವಲ್ಪ ಅಲ್ಲಿ ಇಲ್ಲಿ ಆಗಿರ್ಬೋದು. ಬಟ್ ಟಿಮ್ ಡೇವಿಡ್ ಆಡ್ದಂಥ ಇನ್ನಿಂಗ್ಸು ಆಬ್ವಿಯಸ್ಲಿ ಅವ್ರಿಗೊಂದು ಲೈಫ್ ಲೈನ್ ಸಿಕ್ತು. ಅನ್ಶುಲ್ ಕಂಬೋಜ್ ಅವ್ರು ಬಾಲಲ್ಲಿ ಬೋಲ್ಡ್ ಆಗಿದ್ರು, ಅವಾಗ 25-26 ಏನೋ ಹೊಡೆದಿದ್ರು ಆ ಟೈಮಲ್ಲಿ. ಬಟ್ ಥ್ಯಾಂಕ್ಫುಲಿ ಅದು ನೋ ಬಾಲ್ ಆಗಿತ್ತು. ಅದಾದಮೇಲೆ ಅವ್ರು ಏನು ಶುರು ಹಚ್ಕೊಂಡ್ರು, 100 3 ಸಿಕ್ಸು, ಜೇಮಿ ಓವರ್ಟನ್ ಓವರಲ್ಲಿ 30 ರನ್ನು, ಲಾಸ್ಟ್ ಓವರಲ್ಲೂ ಒಂದು 6 ಏನೋ 6-4 ಏನೋ ಬಂತು, 13 ರನ್ ಬಂತು ಲಾಸ್ಟ್ ಓವರಲ್ಲೂ. ಅದೇ ಥರ ರಜತ್ ಪಟಿದಾರ್ ಅವ್ರು ಆಡ್ದಂಥ ಇನ್ನಿಂಗ್ಸ್ 19 ಬಾಲಿಗೆ 48, 52 ರನ್ನಲ್ಲಿ ಮಿಸ್ ಆಯಿತು. ಬಟ್ ಏನೂ ಪರವಾಗಿಲ್ಲ. ದೇವದತ್ ಪಡಿಕ್ಕಲ್ ಸತತ ಎರಡನೇ 50, ಸತತ 2ನೇ ಮ್ಯಾಚಲ್ಲಿ 2ನೇ 50. ಕ್ರೇಜಿ ಇನ್ನಿಂಗ್ಸ್. ಫಿಲ್ ಸಾಲ್ಟು ಇವತ್ತಷ್ಟೇ ಫಸ್ಟ್ ಮ್ಯಾಚಲ್ಲಿ ನಾನು ನಿಮ್ಗೆ ಹೇಳಿದ್ದೆ ಲಾಸ್ಟ್ ವೀಡಿಯೋದಲ್ಲೇ, ಅವ್ರು ಫಾರ್ಮಲ್ಲಿ ಕಾಣಿಸ್ತಾ ಇದ್ದಾರೆ. ಬೇಗ ಔಟ್ ಆಗಿರ್ಬೋದು, ಬಟ್ ಫಾರ್ಮಲ್ಲಿ ಕಾಣಿಸ್ತಾ ಇದ್ದಾರೆ ಲಾಸ್ಟ್ ಮ್ಯಾಚಲ್ಲಿ ಅಂತ. ಅದು ಇವತ್ತು ಪ್ರೂವ್ ಮಾಡಿದ್ರು. ಸ್ಟಾರ್ಟಿಂಗ್ ಸ್ವಲ್ಪ ಸ್ಟ್ರಗಲ್ ಮಾಡ್ತಾಯಿದ್ರು, ಬಟ್ ಫೈನಲ್ ಆಗಿ 30 ಬಾಲಿಗೆ ಅವರು 46 ರನ್ ಹೊಡೆದ್ರು. ಪ್ರತಿ ಒಂದು ಬ್ಯಾಟ್ಸ್ಮನ್ ಇವತ್ತು ಯಾರೂ ಔಟ್ ಆಫ್ ಫಾರ್ಮ್ ಇದ್ದೀವಿ, ಕಷ್ಟಪಡ್ತಾ ಇದ್ದೀವಿ ಅಂತ ತೋರಿಸ್ಕೊಳ್ಳೇ ಇಲ್ಲ. ಇಡೀ ಇನ್ನಿಂಗ್ಸಲ್ಲಿ 19-20 ಸಿಕ್ಸ್ ಹೊಡೆದಿದ್ದಾರೆ. 19-20 ಸಿಕ್ಸ್ ಹೋಗಿದೆ, 17-18 ಬೌಂಡ್ರಿ ಹೋಗಿದೆ. ಆರ್ ಸಿ ಬಿ ಇವತ್ತು ಆಡಿದಂಥ ರೀತಿ ಏನಾದರೂ ಟೋಟಲ್ ಇಡೀ IPL ಇದೇ ಥರ ಕಂಟಿನ್ಯೂ ಹಾಕ್ಕೊಂಡು ಹೋಯಿತು ಅಂದರೆ, ನೀವು ನೋಡಿ ಚೇಸ್ ಮಾಡಿದಾಗ್ಲೂ ಕನ್ವಿನ್ಸಿಂಗಾಗಿ ಗೆದ್ದರು. ಎಲ್ಲೂ ಒಂದು ಕ್ಷಣನೂ ಸ್ಟ್ರಗಲ್ ಮಾಡ್ತಾ ಇದ್ದೀವಿ ಅಥವಾ ಚೇಸ್ ಮಾಡೋಕ್ಕೆ ಕಷ್ಟಪಡ್ತಾ ಇದ್ದಾರೆ ಅಂತ ಹೋದ ಮ್ಯಾಚಲ್ಲೂ ಅನ್ನಿಸ್ಲಿಲ್ಲ. ಇವತ್ತು ಸ್ಟಾರ್ಟಿಂಗ್ ಪವರ್ ಪ್ಲೇನಲ್ಲಿ ಹೌದು 51 ರನ್ ಬಂದಿತ್ತು ಒಂದು ವಿಕೆಟ್ನಷ್ಟಕ್ಕೆ, ಬಟ್ ಕಷ್ಟದಲ್ಲಿದ್ದೀವಿ ಅಂತ ಅನಿಸಿಲ್ಲ. ಬಟ್ ಅದಾದಮೇಲೆ ಬಂದಂಥ ಕಾರ್ನೇಜ್ ಏನಿದೆ, ಇನ್ನೂ ನಿಮಗೆ ಏನಾದರೂ ವಿಕೆಟ್ಸ್ ಹೋಗಿದ್ದಿದ್ರು, ಇನ್ನೂ ಯಾರ್ಯಾರಿದ್ರು, ಜಿತೇಶ್ ಶರ್ಮಾ ಇದ್ದರು, ಕೃಣಾಲ್ ಪಾಂಡ್ಯ ಇದ್ದರು, ರೊಮಾರಿಯೋ ಶೆಪರ್ಡ್ ಇದ್ದರು. ಈ ಹೆಸರು ಕೇಳಿದರೆ ಆಪೋಸಿಷನ್ ಗಡಗಡ ಅಂತ ನಡಗಿ ಏನು ಹೇಳ್ತೀವಿ, ಎದುರ್ಕೊಂಡು ಇಲ್ಲಪ್ಪ ನಾವು ಬೌಲಿಂಗ್ ಮಾಡೋದು ಹೆಂಗೆ ಅಂತ ಯೋಚನೆಯಲ್ಲಿ ಕೂತಿರ್ತಾರೆ.
ನೀವು ಒಬ್ಬರನ್ನ ಔಟ್ ಮಾಡಿದ್ರೆ ಇನ್ನೊಬ್ರು ಘಟಾನುಘಟಿ ಬರ್ತಾರೆ. 1 ಡೌನ್ ದೇವದತ್ ಪಡಿಕಲ್ ಸಖತ್ ಫಾರ್ಮಲ್ಲಿದ್ದಾರೆ, ಓಪನರ್ಸ್ ಸಖತ್ತಾಗಿ ಆಡ್ತಾ ಇದ್ದಾರೆ. 2 ಡೌನ್ ರಜತ್ ಪಟ್ಟಿದಾರ್, ಹೋದ ಮ್ಯಾಚು ಸೂಪರ್, ಈ ಮ್ಯಾಚು ಸೂಪರ್. ಟಿಮ್ ಡೇವಿಡ್ ತಡೆಯೋಕ್ಕೆ ಆಗಲ್ಲ, ಒಂದ್ಸಲ ಸ್ಟಾರ್ಟ್ ಮಾಡಿದ್ರೆ ಅವ್ರು ಆಡ್ತಾ ಇರೋದು ಹೋದ ಸೀಸನಿಂದ ಇವಾಗಷ್ಟು ಅವ್ರು ಸ್ಟೇಟ್ಮೆಂಟ್ ಓದ್ತಾ ಇದ್ದೆ, ನಾನು ಎಲ್ಲಿವರೆಗೂ IPL ಆಡ್ತೀನೋ ಅಲ್ಲಿವರೆಗೂ RCBಗೆ ಮುಡುಪಾಗಿರ್ತೀನಿ ನನ್ನ ಕರಿಯರ್ನ. ಡೊಮೆಸ್ಟಿಕ್ ಕ್ರಿಕೆಟಲ್ಲಿ ಏನು IPLಲ್ಲಿ ಏನು ಆಡ್ತೀನಿ, ನಾನು ಬೇರೆ ಟೀಮಿಂದ ಆಡೋಕ್ಕೆ ಇಷ್ಟಪಡೋದಿಲ್ಲ ಅಂತಲೂ ಅವರೇ ಹೇಳಿದ್ದಾರೆ. ಈ ಥರ ಡೆಡಿಕೇಟೆಡ್ ಪ್ಲೇಯರ್ಸ್ ಇರಬೇಕಾದ್ರೆ RCBನಲ್ಲಿ ಇನ್ನೊಂದು ತುಂಬ ತುಂಬ ಬೇಗ ಇದು, ಬಟ್ ಇನ್ನೊಂದು ಕಪ್ ಗೆಲ್ಲೋ ಸಾಧ್ಯತೆ ಇದೆ ಅಂತೆಲ್ಲೋ ಅನ್ನಿಸ್ತಾ ಇದೆ. 2 ಮ್ಯಾಚ್ ಎರಡೂ ಏನು ಹೇಳ್ತೀವಿ ಟಾಪ್ ಕ್ಲಾಸ್ ಪರ್ಫಾರ್ಮೆನ್ಸ್. ಫಸ್ಟ್ ಮ್ಯಾಚಲ್ಲಿ ಚೇಸು, ಸೆಕೆಂಡ್ ಮ್ಯಾಚಲ್ಲಿ 250 ರನ್ನು 20 ಓವರ್ಗೆ. ನನ್ನ ಪ್ರಕಾರ ಸ್ಟಾರ್ಟಿಂಗಲ್ಲಿ ಪವರ್ ಪ್ಲೇಲಿ ಒಂದು 20 ರನ್ ಬಂದರೆ ಯೋಚನೆ ಮಾಡಿ ಇನ್ನೂ ಒಂದು 20 ರನ್ ಎಕ್ಸ್ಟ್ರಾ ಹೋಗೋದು. ಬಟ್ ಚೆನ್ನೈ ಬ್ಯಾಟಿಂಗ್ ಬಂದಾಗಲೂ ಅಷ್ಟೇ ಅವ್ರು ಎಲ್ಲೂ ಕಾಣಿಸ್ಲಿಲ್ಲ. ಆಬ್ವಿಯಸ್ಲಿ 250 ನೀವು ಯಾವುದೇ ಗ್ರೌಂಡಲ್ಲಾದರೂ ಚೇಸ್ ಮಾಡೋದು ನೆಕ್ಸ್ಟ್ ಲೆವೆಲ್ ಇಂಪಾಸಿಬಲ್ ಟಾಸ್ಕ್ ಅಂತಲೇ ಹೇಳ್ಬೋದು. ಯಾಕಂದರೆ ಪ್ರತಿಯೊಂದು ಓವರು ನೀವು ರನ್ ರೇಟ್ ಮೇಂಟೈನ್ ಮಾಡ್ತಾನೆ ಬರಬೇಕು, ವಿಕೆಟ್ಸ್ ಕಾಪಾಡ್ಕೊಬೇಕು, ಪ್ರತಿಯೊಂದು ಬೌಲರ್ಗೂ ನೀವು ಟಾರ್ಗೆಟ್ ಮಾಡಬೇಕು. ಎವ್ರಿ ಓವರ್ 12.5 ರನ್ಸ್ ಪರ್ ಓವರ್ ಬೇಕಾಗಿರೋದು ರಿಕ್ವೈರ್ಡ್ ರೇಟು. ಬಟ್ ಚೇಸ್ ಮಾಡೋ ಭರದಲ್ಲಿ ಎವ್ರಿ ಓವರ್ ಅವ್ರದ್ದೊಂದು ವಿಕೆಟ್ ಹೋಗ್ತಾ ಹೋಯಿತು. ಎವ್ರಿ ಓವರ್ ಫಸ್ಟ್ ಓವರಲ್ಲೇ ಋತುರಾಜ್ ಗಾಯಕ್ವಾಡ್ ಅವರು ಸ್ಲಿಪ್ಸಲ್ಲಿ ಔಟ್ ಆದರು. ಜೇಕಬ್ ಡಫಿಗೆ ಮತ್ತೊಂದು ಅಗೇನ್ ಹೇಸಲ್ವುಡ್ ಅವ್ರದ್ದು ಈ ಮ್ಯಾಚಲ್ಲೂ ಅವ್ರು ಆಡಲಿಲ್ಲ, ಇನ್ನೂ ಅವ್ರು ಪೂರ್ತಿ ಫಿಟ್ ಆಗಿಲ್ಲ ಅನಿಸುತ್ತೆ. ಬಟ್ ಅವ್ರ ಕೊರತೆನ ಯಾವತ್ತೂ ನಿಮಗೆ ಹೇಸಲ್ವುಡ್ ಇಲ್ಲ ಅಂತ ಅನ್ಸೋಕ್ಕೆ ಬಿಡಲೇ ಇಲ್ಲ. ಡಫಿ ಪ್ರೀವಿಯಸ್ ಮ್ಯಾಚ್ ಆಗಿರ್ಬೋದು, ಈ ಮ್ಯಾಚ್ ಆಗಿರ್ಬೋದು. ಹೌದು, ಇವತ್ತು ಆ್ಯಕ್ಚುಲಿ ಚೆನ್ನೈ ಅವ್ರದ್ದು ರನ್ಸ್ ಬರ್ತಾಯಿತ್ತು, ಎವ್ರಿ ಓವರ್ 10-12 ಬರ್ತಾಯಿತ್ತು. ಬಟ್ ವಿಕೆಟ್ಸು ಹಂಗೆ ಕಳ್ಕೊತಾ ಬಂದರು. ನೀವು ನೋಡಿದ್ರೆ RCBದು ಪ್ರತಿಯೊಂದು ಬೌಲರ್ಸೂ 2 ವಿಕೆಟ್ 3 ವಿಕೆಟ್ ತೆಗೆದಿದ್ದಾರೆ. ಜೇಕಬ್ ಡಫಿ ನೀವು ತೊಗೊಂಡ್ರೆ 2 ವಿಕೆಟ್ ತೆಗೆದಿದ್ದಾರೆ, 58 ರನ್ಸ್ ಇವತ್ತು ಆ್ಯಕ್ಚುಲಿ ಹೊಡಿಸ್ಕೊಂಡಿದ್ದಾರೆ. 4 ಓವರ್ಸಲ್ಲಿ 258. ಬೇರೆ ಮ್ಯಾಚಸಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಎಲ್ಲ ಮ್ಯಾಚಸ್ಸು ಈ ಥರ ಏನು ಹೇಳ್ತೀವಿ ಫ್ರೀ ಫ್ಲೋಯಿಂಗ್ ಮ್ಯಾಚ್ ಇರೋದಿಲ್ಲ. ಬೇರೆ ಕಡೆ ಕೆಲವೊಂದು ಟ್ಯಾಕಿ ವಿಕೆಟ್ಸ್ ಇರುತ್ತೆ ಔಟ್ಸೈಡ್ ಬ್ಯಾಂಗ್ಳೂರ್ ನೀವು ನೋಡೋಕೆ ಹೋದರೆ. ಸೊ ಅಲ್ಲಿಗೂ ಹೆಲ್ಪ್ ಆಗುತ್ತೆ ಅವ್ರನ್ನ ಇನ್ನೂ ಫರ್ದರ್ ಆಡಿದ್ರೆ. ಭುವನೇಶ್ವರ್ ಕುಮಾರ್ ನೆಕ್ಸ್ಟ್ ಲೆವೆಲ್ ಬೌಲಿಂಗ್, 3 for 41. ಹೌದು 10 ರನ್ಸ್ ಪರ್ ಓವರ್, ಬಟ್ ನೀವು ಕಾಂಟೆಕ್ಸ್ಟ್ ಆಫ್ ದ ಮ್ಯಾಚ್ ನೋಡಿದ್ರೆ 10 ರನ್ಸ್ ಕೊಟ್ಟಿರೋದು ಬಿಲೋ ಪಾರ್. ಏನು ಆ್ಯಾವ್ರೇಜ್ ಬೇಕಿತ್ತು ಚೆನ್ನೈಗೆ ಅದಕ್ಕಿಂತ ಕಮ್ಮಿ ರನ್ಸೇ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅತ್ಯುನ್ನತ ಬೌಲಿಂಗ್. ಅಭಿನಂದನ್ ಸಿಂಗ್ನೇನು ಆಡಿಸಿದ್ರು ಇವತ್ತು 2 for 30. ಫಸ್ಟಲ್ಲಿ ಹೊಡಿಸ್ಕೊಂಡ್ರು, ಬಟ್ ಲಾಸ್ಟಲ್ಲಿ ಒಳ್ಳೆ ಕಂಬ್ಯಾಕ್ ಮಾಡಿದ್ರು. ಕೃಣಾಲ್ ಪಾಂಡ್ಯ ಇವತ್ತು ಹಾಕಿದಂಥ ಬೌಲಿಂಗ್ ಏನಿದೆ, ಫಾಸ್ಟ್ ಬೌಲರ್ಸ್ ಥರ ನೀವ್ಯಾರು ಸ್ಪೀಡ್ ಗನ್ ನೋಡಿದ್ರೆ 118 119 2 ಸ್ಟೆಪ್ಪಿಂದ ಬಂದೇನು ಬೌನ್ಸರ್ಸ್ ಆಗ್ತಾಯಿದ್ರು. ಶಿವಮ್ ದುಬೆ ಬ್ಯಾಟಿಂಗ್ ಇದ್ದಾಗ ಶಿವಮ್ ದುಬೆಗೆ, ಪ್ರಶಾಂತ್ ವರ್ಮಗೆ ಕ್ರೇಜಿ ಬೌಲಿಂಗ್ ಇವತ್ತು ಅವರು 2 for. ಮತ್ತು ಸೈಡ್ ಆಮ್ ಏನು ಕೇದಾರ್ ಜಾಧವ್ ಅವ್ರ ಕಡೆಯಿಂದ ನೋಡಿದ್ದೀವಿ ನಾವು, ಬೆಂಟ್ ಸೈಡ್ ಆಮ್ ಬೌಲಿಂಗ್ ಆ್ಯಕ್ಷನ್ನು, ಅದನ್ನು ಕೃಣಾಲ್ ಪಾಂಡ್ಯ ಅವ್ರು ಸಖತ್ತಾಗಿ ಮಾಡ್ತಾರೆ. ಸೊ ವೇರಿಯೇಷನ್ ನೆಕ್ಸ್ಟ್ ಲೆವೆಲ್ ಮಾಡಿದ್ರು ಅವರು. ಬಟ್ ಆದರೆ 36 ರನ್ 3 ಓವರು, ಬಟ್ 2 ವಿಕೆಟ್ ಅವರು ಪಡ್ಕೊಂಡ್ರು. ಅದ್ಭುತವಾದಂಥ ಆಲ್ರೌಂಡ್ ಪರ್ಫಾರ್ಮೆನ್ಸ್ ಇವತ್ತು. ಬೌಲಿಂಗು ಅಷ್ಟೇ ಸೂಪರ್ ಆಗಿತ್ತು, ಬ್ಯಾಟಿಂಗು ಸಖತ್ತಾಗಿತ್ತು. ವೀಕ್ ಲಿಂಕ್ ಅಂತ ನಾನೇನು ಹೇಳಿದ್ದೆ, ಒಂದೇ ಒಂದು ನೆಗೆಟಿವ್ ಪಾಯಿಂಟ್ ಏನಾದರೂ ಹೇಳಬೇಕು ಅಂದರೆ ಏನೂ ಇಲ್ಲ. ಬಟ್ ಒಂದೇ ಒಂದು ಅಂದರೆ ರೊಮಾರಿಯೋ ಶೆಪರ್ಡ್ ಅವ್ರ ಬೌಲಿಂಗ್ ಈ ಮ್ಯಾಚಲ್ಲೂ 19 ರನ್ನು 1 ಓವರ್. ಅದು ಬಿಟ್ಟರೆ ನೆಕ್ಸ್ಟ್ ಲೆವೆಲಲ್ಲಿ ಆಡ್ತಾ ಇದ್ದಾರೆ RCB. ಆ್ಯಕ್ಚುಲಿ ಲಾಸ್ಟ್ ಸೀಸನ್ ಗೆದ್ದಿದ್ದು ಫ್ಲೂಕ್ ಅಲ್ಲ ಅಂತ ಪ್ರೂವ್ ಮಾಡಿದ್ದಾರೆ. ಮತ್ತೊಮ್ಮೆ ಲಾಸ್ಟ್ ಸೀಸನ್ ಗೆದ್ದಿದ್ದು ಟೋಟಲಿ ಡಿಸರ್ವಿಂಗ್. ಈ ಸಲನೂ ನಂಬರ್ 1 ಕಂಟೆಂಡರ್ ಅಂತಲೇ ಹೇಳ್ಬೋದು. ಡಿಫೆಂಡಿಂಗ್ ಚಾಂಪಿಯನ್ಸ್ ಆ್ಯಂಡ್ ನಂಬರ್ 1 ಕಂಟೆಂಡರ್. ಬಿಕಾಸ್ ಆಡ್ತಾ ಇರೋ ರೀತಿ ಇದೇ ರೀತಿಲಿ ಏನಾದರೂ ಇನ್ನೂ ಎಲ್ಲ ಮ್ಯಾಚಸ್ಸು ಆಡಿದ್ರೆ ಎಲ್ಲಾದರೂ ಒಂದು ಬ್ಯಾಡ್ ಡೇ ಬಂದೇ ಬರುತ್ತೆ. ಲೀಗ್ ಮ್ಯಾಚಸ್ಸಲ್ಲಿ ಏನಾದರೂ ಅಲ್ಲಿ ಇಲ್ಲಿ ಇದಾಗ್ಬೋದು. ಬಟ್ ಆಲ್ರೌಂಡ್ ನೀವು ಟೀಮ್ದು ಪರ್ಫಾರ್ಮೆನ್ಸ್ ನೋಡಿದ್ರೆ ಈ ಟೀಮ್ನ ಗೆಲ್ಲೋದ್ರಿಂದ ಚಾಲೆಂಜ್ ಮಾಡೋದಕ್ಕೆ ತುಂಬಾ ಕಷ್ಟ ಇದೆ. ನೀವು ಆಲ್ರೆಡಿ ಬೇರೆ ಟೀಮ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಬೇರೆ ಟೀಮ್ಸೂ ರಾಜಸ್ಥಾನ್ ಚೆನ್ನಾಗಿ ಕಾಣ್ತಾ ಇದೆ, ಡೆಲ್ಲಿ ಚೆನ್ನಾಗಿ ಕಾಣ್ತಾ ಇದೆ. ಬಟ್ ಈ ಥರ ಫೈರ್ ಪವರ್ ಅವ್ರ ಟೀಮಲ್ಲೂ ಇಲ್ಲ. ಬ್ಯಾಟಿಂಗ್ ಏನು ಗುರು, ಒಬ್ಬರು ಬಿಟ್ಟರೆ ನಾನು ನಿಮ್ಗೆ ಹೇಳಿದ್ನಲ್ಲ. ಇನ್ನೂ ನೀವು ರಿಸರ್ವ್ಸಲ್ಲಿ ನೋಡ್ತಾ ಹೋದರೆ ಜೇಕಬ್ ಬೆಥಲ್ ಇದ್ದಾರೆ, ಅವ್ರಿಗಿನ್ನೂ ಆಡೋಕ್ಕೆ ಚಾನ್ಸ್ ಸಿಕ್ಕಿಲ್ಲ. ವೆಂಕಟೇಶ್ ಅಯ್ಯರ್ ಇದ್ದಾರೆ. ಹೌದು ಅಂತ ಆ ರೇಂಜಿಗೆ ಹೊಡಿದೇ ಇದ್ರೂ ಅವ್ರು ಆ್ಯಕ್ಚುಲಿ ಪ್ರೂವ್ ಮಾಡಿದ್ದಾರೆ ಅವರು ಒಂದು ಒಳ್ಳೆ ಆಲ್ರೌಂಡ್ ಪ್ಲೇಯರು ಅಂತ. ಯಾರಿಗೆ ಆಡಿಸ್ತೀರಾ, ಯಾರಿಗೆ ಬಿಡ್ತೀರಾ. ಇನ್ನೂ ಹೇಸಲ್ವುಡ್ ಬಂದಿಲ್ಲ. ಇನ್ನೂ ಹೇಸಲ್ವುಡ್ಡು ಯಾವಾಗ ಫಿಟ್ ಆಗ್ತಾರೆ ಗೊತ್ತಿಲ್ಲ. ಅವ್ರೇನಾದ್ರು ಡಫಿ ಜಾಗಕ್ಕೆ ಬಂದರೆ ನೆಕ್ಸ್ಟ್ ಲೆವೆಲ್ ಬೌಲಿಂಗ್ ಅಡಿಷನ್ ಆಗುತ್ತೆ. ಅದೂ ಸುಯಶ್ ಶರ್ಮಾ ಬಗ್ಗೆ ಮಾತಾಡಲೇಬೇಕು. ಇವತ್ತು ಸಖತ್ ಕಂಟ್ರೋಲಿಂದ ಬೌಲಿಂಗ್ ಮಾಡಿದ್ರು. ಅವರು ಇವತ್ತಂತ ಜಾಸ್ತಿ ರನ್ಸ್ ಕೊಟ್ಟಿಲ್ಲ. 4 ಓವರ್ಗೆ 1 ವಿಕೆಟ್
ಬಟ್ ಅವ್ರು ಕೊಟ್ಟಿರೋ ರನ್ಸ್ ನೋಡಿದ್ರೆ ನೀವು 21 ರನ್ ಕೊಟ್ಟಿರೋದು ಇವತ್ತು, ಲೆಸ್ ದೆನ್ 6 runs ಆನ್ ಓವರ್. ಬ್ಯಾಟ್ಸ್ಮನ್ ಯಾವಾಗ ಎಲ್ಲ ಕಡೆಯಿಂದನೂ ಹೊಡಿತಾ ಇದ್ರು, ಬಂದು ಒಳ್ಳೆ ಕಂಟ್ರೋಲ್ ಮಾಡಿದ್ರು. ಅವ್ರದ್ದು ಗೂಗ್ಲಿ ಆಗಿರ್ಬೋದು, ಅವರು ಫ್ಲಿಪ್ಪರ್ಸ್ ಏನು ಹಾಕ್ತಾರೆ ನೆಕ್ಸ್ಟ್ ಲೆವೆಲಲ್ಲಿ ರಿಲೀಸ್ ಆಗ್ತಾಯಿತ್ತು. ಇವತ್ತು ರನ್ಸೇ ಕೊಟ್ಟಿಲ್ಲ ಆ್ಯಕ್ಚುಲಿ ನೀವು ನೋಡೋಕೆ ಹೋದರೆ. ಇವತ್ತಂತೂ ಟಿಮ್ ಡೇವಿಡ್ ಅವ್ರಿಗಂತಲೇ ಸಪ್ರೇಟ್ ಸೆಕ್ಷನ್ ಇಡಬೇಕು, ಅಥವಾ ಅವ್ರ ಬಗ್ಗೆನೇ ಒಂದು ಸಪ್ರೇಟ್ ವೀಡಿಯೋ ಮಾಡಬೇಕು. ಏನು ಸ್ಕೋರು ನಿಮಗೆ ಒಂದು 205, 215, 220, 225 ಹಬ್ಬ ಹೋಗ್ಬೋದು ಅಂತ ಅನ್ನಿಸ್ತಾ ಇತ್ತೋ. ಹೊಡೆದಂಥ ಸಿಕ್ಸ್ಗಳು, ಅದು ಯಾವ ಸಣ್ಣ ಸಿಕ್ಸ್ಗಳಲ್ಲ, ಎಲ್ಲ ನಿಂತು ಅವ್ರಿರೋ ಹೈಟ್ಗೂ ಅವ್ರು 6'7", 6'6" ಏನೋ ಇದ್ದಾರೆ. ಆಸ್ಟ್ರೇಲಿಯನ್ ವೆಲ್ ಬಿಲ್ಟ್, ನಿಮಗೆ ಟಿ ವಿಲೇ ಗೊತ್ತಾಗುತ್ತೆ. ಶೋಲ್ಡರ್ಸ್ ಒಳ್ಳೆ ಬ್ರಾಡ್ ಶೋಲ್ಡರ್ಸ್, ಒಳ್ಳೆ ವೆಲ್ ಬಿಲ್ಟ್. ಅವ್ರ ಕೈಯಲ್ಲಿ ಬ್ಯಾಟ್ ನೋಡಿದ್ರೆ ನೀವು ಈ ಬಟ್ಟೆ ಒಗೆಯೋ ಬ್ಯಾಟ್ ಕಾಣುತ್ತಲ್ಲ, ಆ ಥರ ಸಣ್ಣ ಮಕ್ಕಳು ಆಡೋವಂಥ ಬ್ಯಾಟ್ ಥರ ಕಾಣುತ್ತೆ. ಬಟ್ ಅದನ್ನು ಬೀಸಿದ್ರೆ ಮಾತ್ರ ಓಹೋ. ಜೇಮಿ ಓವರ್ಟನ್ ಅವ್ರು ಇವತ್ತು ಒಳ್ಳೆ ಆ್ಯಕ್ಚುಲಿ 145, 148, ಆಲ್ಮೋಸ್ಟ್ 150 ಕ್ಲಾಕ್ ಮಾಡ್ತಾಯಿದ್ರು. ಆ ಪೇಸಲ್ಲಿ ನೀವು ಜಸ್ಟ್ ಕನೆಕ್ಟ್ ಮಾಡಿದ್ರೆ ನೀವು ನೋಡಿದ್ರಲ್ಲ ಏನಾಗಿರುತ್ತೆ ಅಂತ. ಮೋಸ್ಟ್ಲಿ ಕಬ್ಬನ್ ಪಾರ್ಕ್ಗೆ ಹೋಗಿರ್ಬೋದು ಅನಿಸುತ್ತೆ ಬಾಲು, ಯಾರಿಗೆ ಸಿಕ್ಕಿರುತ್ತೆ ಗೊತ್ತಿಲ್ಲ ಅದು, ಅಥವಾ ಸ್ಟೇಡಿಯಂ ಕಾಂಪ್ಲೆಕ್ಸಲ್ಲೇ ಬಿದ್ದಿರ್ಬೋದು. ಬಟ್ ಇವತ್ತು ನೋಡಿದಂಥ ಬ್ಯಾಟಿಂಗ್ ಮಾತ್ರ ಮಾತೇ ಇಲ್ಲ, ಸ್ಪೀಚ್ಲೆಸ್, ಆ್ಯಬ್ಸಲ್ಯೂಟ್ಲಿ ಸ್ಪೀಚ್ಲೆಸ್. ಇದೇ ಪರ್ಫಾರ್ಮೆನ್ಸ್ ಮುಂದಕ್ಕೆ ಕಂಟಿನ್ಯೂ ಆಗಲಿ ಅಂತ ಹಿಂಗೆ ಹೋಪ್ ಮಾಡೋಣ. ನನಗೊಂದು ಆಸೆ ಇದೆ, ಏನಂತಂದರೆ ಇದುವರೆಗೂ ಆಗಿಲ್ಲ ಅನಿಸುತ್ತೆ IPL ಅನ್ಬೀಟನ್ ಆಗಿ ಗೆಲ್ಲಬೇಕು. ಹೆಂಗೆ ಇಂಡಿಯಾ ವರ್ಲ್ಡ್ ಕಪ್ನ ಹೋದ ಎಡಿಷನ್ನು, ಈ ಎಡಿಷನ್ T20 ವರ್ಲ್ಡ್ ಕಪ್ಪು ಅಲ್ಲ, ಈ T20 ವರ್ಲ್ಡ್ ಕಪ್ಪಲ್ಲಿ ಒಂದು ಸೋತಿದ್ವಿ. ಬಟ್ 2024 ಹೆಂಗೆ ಅನ್ಬೀಟನ್ ಆಗಿ ಗೆದ್ದಿದ್ವಿ ನಾವು, ಆ ಥರ ಗೆಲ್ಲಬೇಕು ಅಂತ ಆಸೆ ಇದೆ. ಫಸ್ಟ್ IPL ಟೀಮ್ ನಾವೇ ಆಗಬೇಕು ಅಂತ ಆಸೆ ಇದೆ. ಅದಕ್ಕೋಸ್ಕರ ಫಿಂಗರ್ಸ್ ಕ್ರಾಸ್ಡ್, ನೀವು ಎಲ್ಲ ಪ್ರೇ ಮಾಡಿ, ಹೋಪ್ ಮಾಡಿ ಅದಾಗಲಿ ಆದಷ್ಟು ಬೇಗ ಅಂತ. ಬಿಕಾಸ್ RCB ಇರೋವಂಥ ಟೀಮ್ ಇವಾಗ ಏನಿದ್ದಾರೆ, ನೀವು ಅದರದ್ದು ಮೇಕಪ್ ನೋಡಿದ್ರೆ ಆ ಸೈಡ್ದು ಬೌಲರ್ಸ್ ಆಗಿರ್ಬೋದು, ಫೀಲ್ಡಿಂಗ್ ಆಗಿರ್ಬೋದು, ಬೌಲಿಂಗ್ ಆಗಿರ್ಬೋದು, ಬ್ಯಾಟಿಂಗ್ ಅಂತೂ ಮಾತಾಡೋಂಗೆ ಇಲ್ಲ. ಮುಂಚೆ ನಾನು RCBದು ಬ್ಯಾಟಿಂಗ್ ಬಂದರೆ ನೆಕ್ಸ್ಟ್ ಲೆವೆಲ್ ಸ್ಟ್ರಾಂಗ್ ಸೂಟ್ ಅದು. ಬಟ್ ಬೌಲಿಂಗು ಒಳ್ಳೆ ಇಂಪ್ರೂವ್ ಆಗಿದೆ ಹೋದ ಸೀಸನಿಂದ. ಏನು ಹೇಳೋದು, ಅತ್ಯಂತ ಖುಷಿ ಕೊಟ್ಟಂಥ ಮ್ಯಾಚ್ ಇವತ್ತು. ಅದು CSK ಮೇಲೆ ಸತತ 4ನೇ ಬಾರಿಗೆ ಗೆದ್ದಿರುವಂಥದ್ದು. ನಾನೆಲ್ಲೋ ಸ್ಟ್ಯಾಟ್ಸ್ ನೋಡ್ತಾ ಇದ್ದೆ, ಲಾಸ್ಟ್ 8 ಮ್ಯಾಚಸಲ್ಲಿ ಯಾವ ಟೀಮ್ ಟಾಸ್ ಗೆದ್ದಿದೆ ಆ ಟೀಮ್ ಮ್ಯಾಚ್ ಗೆದ್ದಿಲ್ಲ. ಸೊ ಆ 3 ಸಲ ಮುಂಚೆ ಏನು ಈ 8ರಲ್ಲಿ ಏನು 3 ಸಲ CSK ಗೆದ್ದಿತ್ತು, ಅದರಲ್ಲಿ RCB ಆ್ಯಕ್ಚುಲಿ ಟಾಸ್ ಗೆದ್ದಿತ್ತು, ಬಟ್ CSK ಮ್ಯಾಚ್ ಗೆದ್ದಿದ್ರು. ಬಟ್ ಲಾಸ್ಟ್ 4 ಟೈಮ್ಸ್ ಏನು RCB ಗೆದ್ದಿದೆ CSK ಮೇಲೆ, CSKನೇ ಟಾಸ್ ಗೆದ್ದಿರೋದು, CSKನೇ RCBಗೆ ಬ್ಯಾಟಿಂಗ್ ಮಾಡಿ ಅಂತ ಹೇಳಿದ್ದು. ಸೊ ಹೋದ ವರ್ಷದ್ದು ಏನಾಗಿತ್ತು, ಫಸ್ಟ್ ಬ್ಯಾಟಿಂಗ್ ಮಾಡಿ ನಾವು ಹೆಂಗೆ ಅವ್ರನ್ನ ಬಗ್ಗು ಬಡ್ದಿದ್ವಿ, ಈ ಸಲನೂ ಅದೇ ಆಯಿತು. ಹೋದ ಸಲ ಅಟ್ಲೀಸ್ಟ್ ಕ್ಲೋಸ್ ಇತ್ತು. ಲಾಸ್ಟ್ ರೊಮಾರಿಯೋ ಶೆಪರ್ಡ್ ಮಿರಕಲ್ ಬೇಕಿತ್ತು, ಬಟ್ ಇವತ್ತು ಆಡ್ದಂಥ ರೀತಿ ಟಿಮ್ ಡೇವಿಡ್ಗೆ ಒಂದು ಸ್ಟ್ಯಾಚು ಕಟ್ಟಿಸಿ ಸಿಗೋಣ ಮುಂದಿನ ಸಲ, ಮುಂದಿನ ವೀಡಿಯೋದಲ್ಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಜನ ಜಾಸ್ತಿ ನೋಡಿ, ಇನ್ನಷ್ಟು ಹೆಚ್ಚೆಚ್ಚು ಮ್ಯಾಚ್ಗಳ ಬಗ್ಗೆ ಮಾತಾಡೋಣ, ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ಜೈ RCB.